ಇದು FIR. ನಾನು ಅಜಿತ್ ಹನುಮಕ್ಕನವರ್. ಅಪರಾಧ ಜಗತ್ತಿನ ಕಥೆ ಹೇಳೋದಕ್ಕೆ ಬಂದಿದ್ದೀನಿ. ವಿಚಿತ್ರ ಸ್ವಾಮಿಯೊಬ್ಬ ಮಾಡಿಕೊಂಡಿರೋ ವಿವಾದಗಳ ಕಥೆ ಇವತ್ತು ಮುಂದುವರಿತಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಝುಂಜರವಾಡದ ಅಪ್ಪಯ್ಯ ಸ್ವಾಮಿ ಈ ಮೊದಲು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಬಟ್ಟೆ ಬಿಚ್ಚಿ ನಿಲ್ಲದೆ ಹೋಗಿದ್ರೆ ಗೊತ್ತು ಕೂಡ ಆಗ್ತಿರಲಿಲ್ಲ. ಹಾಗೆ ನಿಂತ ಸ್ವಾಮಿ ತನ್ನ ಹಿನ್ನೆಲೆಯ ಬಗ್ಗೆ ಬಹಳ ಡಿಟೇಲ್ ಆಗಿ ಮಾತಾಡಿದ್ರು. ಅದು ಕಾಲು ಭಾಗ ಟ್ರ್ಯಾಜಿಡಿ, ಮುಕ್ಕಾಲು ಭಾಗ ಕಾಮಿಡಿ. ಇದೇ ಇವತ್ತಿನ FIR ಭಪ್ಪರೆ ಸನ್ಯಾಸಿ. ಕಾವಿ ತೊಟ್ಟೋರು ಅಂದರೆ ಕಾಮ ಗೆದ್ದೋರು ಅನ್ನೋದು ನಿಮ್ಮ ನಂಬಿಕೆ. ಆ ನಂಬಿಕೆಗೆ ಹೊಡೆತ ಕೊಟ್ಟ ಭಾಳ ಜನ ಕಾವಿದಾರಿಗಳಿದ್ದಾರೆ. ನೀವು ಯಾರ್ಯಾರನ್ನ ಕಲ್ಪಿಸ್ಕೊಂಡ್ರಿ ಅನ್ನೋದು ನಮಗೂ ಅರ್ಥ ಆಗುತ್ತೆ. ಸದ್ಯಕ್ಕೆ ಅಪ್ಪಯ್ಯ ಸ್ವಾಮಿಗಳ ವಿಷಯಕ್ಕೆ ಬರೋದಾದರೆ, ಇವರು ಬಾಲಕಿಯೊಬ್ಬಳ ವಿಷಯದಲ್ಲಿ ಸುದ್ದಿಯಾದರು. ಆ ಸುದ್ದಿ ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಬಟ್ಟೆ ಬಿಚ್ಚಿದ್ರು. ಏನು ನಿಮ್ಮ ಕಥೆ ಅಂತ ನಮ್ಮ ರಿಪೋರ್ಟರ್ ಕೇಳಿದ್ರೆ ಅವರೆದುರಿಗೆ ತಮ್ಮ ವೃತ್ತಾಂತನೆಲ್ಲ ಬಿಚ್ಚಿಟ್ರು. ಮಾಧ್ಯಮದ ಮುಂದೆ ಬಟ್ಟೆ ಬಿಚ್ಚಿದ ಸ್ವಾಮಿ ನಿನ್ನೆಯ ಎಪಿಸೋಡ್ನಲ್ಲಿ ಯಾವ ಪೌರಾಣಿಕ ಕಥೆಯನ್ನು ಮೀರಿಸೋವಂತ ಕತೆ ಹಣೆದು ಇದೇ ನನ್ನ ಹಿಸ್ಟ್ರಿ ಅಂದ. ಅದನ್ನ ಎಷ್ಟು ಜನ ನಂಬಿದ್ರೋ, ಎಷ್ಟು ಜನ ಬೊಗಳೆ ಬಾಬಾ ಅಂತ ಹೊಸ ಹೆಸರಿಟ್ರೋ ಗೊತ್ತಿಲ್ಲ. ಅವರ ಆ ಕತೆ ಹಾಗಿರ್ಲಿ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅವರು ಅದ್ಯಾಕೆ 6 ವರ್ಷದ ಬಾಲಕಿಗೆ ಕಾವಿ ತೊಡಿಸೋ ಘನಂದಾರಿ ಕೆಲಸ ಮಾಡಿದ್ರು ಅನ್ನೋದು. ಅದನ್ನ ಕೇಳಿದ್ರೆ ಈ ಮಹಾನುಭಾವ ನನ್ನ ಶಾಲೆಯನ್ನೊಮ್ಮೆ ನೋಡ್ಕೊಂಬನ್ನಿ ಅಂತಾರೆ. ಭರ್ಜರಿ ಬೋರ್ಡ್ ಏನೋ ಹಾಕಿದ್ದಾರೆ. ಶ್ರೀ ಆದಿಶಕ್ತಿ ಜಗನ್ಮಾತೆ ಚಂದ್ರಮ್ಮ ದೇವಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ. ಆದ್ರೆ ಅದನ್ನ ಅದ್ಯಾವ ಸರ್ಕಾರ ಪರವಾನಿಗೆ ತಗೊಂಡು ನಡೆಸ್ತಾ ಇದ್ದಾರೆ ಅನ್ನೋದು ಕರ್ನಾಟಕ ಸರ್ಕಾರಕ್ಕಂತೂ ಗೊತ್ತಿಲ್ಲ. ಯಾಕಂದ್ರೆ ಅದಂತೂ ಅನುದಾನ ಕೊಟ್ಟಿಲ್ಲ. ಈ ಪುಣ್ಯಾತ್ಮನ್ನ ಕೇಳಿದ್ರೆ ನನ್ನ ಪ್ರಕಾರ ಸರಕಾರ ಬೇರೆ ಅಲ್ಲ, ನನ್ನ ಜೋಳಿಗೆ ಬೇರೆ ಅಲ್ಲ, ಅದರಿಂದಾನೇ ಶಾಲೆ ನಡೆಸ್ತಾ ಇದ್ದೀನಿ ಅಂತಾರೆ. 4 ಸಾವಿರ ಸಂಬಳ ಕೊಟ್ಟು 4 ಜನ ಟೀಚರ್ ನಿಟ್ಟು ಪಾಠ ಮಾಡಿಸ್ತಾ ಇದ್ದಾರಂತೆ. ಆದರೆ ಈ ಮಕ್ಕಳು ಇಲ್ಲಿ ಪರೀಕ್ಷೆ ಬರೆಯೋ ಹಾಗಿಲ್ಲ. ಅವರ ನಿಜವಾದ ಅಡ್ಮಿಷನ್ ಇರೋದೇ ಬೇರೆ ಕಡೆ. ಅಂಥವರನ್ನ ಇಲ್ಲಿಗೆ ಕರ್ಕೊಂಬಂದಿರೋದಕ್ಕೂ ಒಂದು ಸುಂದರ ವಿವರಣೆ ಕೊಡ್ತಾರೆ ಈ ಸ್ವಾಮೀಜಿ. ಬಡತನ ಪರಿಸ್ಥಿತಿ ನಾವು ಕುರಿ ಕಾಯ್ಕೋತ್ ಕಬ್ಬಿನ ತೊಗೊಂಡಿಗೆ ಹೋಗಿದ್ರು, ಮಕ್ಕಳು ಮಂದಿಯೊಳಗೆ ದನ ಕಾಯ್ಕೋತ್ ಹೋಗಿದ್ರು. ನನ್ನ ಮಕ್ಕಳ ಇಂಥ ರತ್ನಗಳನ್ನು ಇವತ್ತು ಹೀಗೆ ಬಿಟ್ಟು ಅಂದ್ರೆ ಇವ್ರ ಜೀವನ ಹಾಳಾಗ್ತದ. ಇವು ನನ್ನ ಭಾರತ ದೇಶದ ಪ್ರಜೆ ಆಗಲಿ, ನಾಳಿನ ಇವತ್ತಿನ ಬಾಲಕರು ನಾಳಿನ ನಾಯಕರಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರ ಮನೆತನಕ್ಕೆ ಹೋಗಿ ಈ ಮಕ್ಕಳಿಗೆ ಚಿತ್ರ ಹಂಚಿಕೊಡ್ಬೇಡ್ರಿ, ಈ ಮಕ್ಕಳನ್ನು ಓದು ನನ್ನ ಜೋಳಿಗೆಯ ಸಮರ್ಥದಿಂದ ಬೆಳೆಸ್ತಾ ಇದ್ದೇನೆ, ಆಗ ನಿಮ್ಮ ಮಕ್ಕಳನ್ನು ಕಳಿಸಿಕೊಡಿ ಅಂತ ಹೇಳಿ ಬೇಡ್ಕೊಂಡು ಆ ಕ್ಷಣಿಕ ಅವರ ತಾಯಿ ತಂದೆ ಬಡತನ ಪರಿಸ್ಥಿತಿಯಲ್ಲಿ ಇದ್ದ ಕಾರಣದಿಂದ ಆದ್ರಿ ಬುದ್ಧಿ ವೈರಿ ನನ್ನ ಮಕ್ಕಳಲ್ಲ ನಿನ್ನ ಮಕ್ಕಳು. ಬಡವರು ಭಗವಂತ ಅಂತ ತಮ್ಮ ಮಕ್ಕಳನ್ನ ನಿಮ್ಮ ಜೋಳಿಗೆಗೆ ಹಾಕಿದ್ರು. ಹಾಗಂತ ಅವರನ್ನೆಲ್ಲ ಸನ್ಯಾಸಿ ಮಾಡು ಅಂದ್ರ, ಸನ್ಯಾಸ ದೀಕ್ಷೆ ಕೊಡು ಅಂದ್ರ. ಆ ರೀತಿ ಎಲ್ಲರಿಗೂ ದೀಕ್ಷೆ ಕೊಟ್ಕೊಂಡು ಕುಂತಿಲ್ವಂತೆ ಈ ಸ್ವಾಮಿಗಳು. ಈ ಧರ್ಮದ ಮಠದಲ್ಲಿ ಕಲಿತವರು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರಂತೆ. ಇಲ್ಲಿ ಕಲಿತಂತ ಇವತ್ತು ಮಕ್ಕಳು ಇದೇ ಕಬ್ಬಿನಲ್ಲಿ ಶಿವಲಿಂಗ ಪಾವಾಡಿ ಕುರೇನ್ ಅನ್ನುವಂಥ ಹುಡುಗ PS ಆದ. ಪರಡಿಯಲ್ಲಿ ಇವತ್ತು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತಹ ಸವಿತಾ ಪರಡಿ ಅನ್ನತಕ್ಕಂಥ ಹೆಣ್ಮಗಳು ಇಲ್ಲಿ ನಮ್ಮ ಶಾಲೆ ಕಲಿತಂತ ಇವತ್ತು DC ಆಗಿದ್ದಾಳೆ. ಮತ್ತು ಇಲ್ಲಿ ಕಲಿತಂತಹ ಅಮೆರಿಕ ಡಾಕ್ಟರ್ಗಳಾಗಿದ್ದಾರೆ. ಅವರೆಲ್ಲ ಬೆಳೆದು ಅವರವರ ಇಚ್ಛೆಯಂತೆ ದಾರಿ ಹಿಡಿದ್ರು ಒಳ್ಳೇದು. ಆದ್ರೆ ಪಾಪ ಈ ಹುಡುಗಿ 6 ವರ್ಷದ ಕಂದಮ್ಮ ಏನ್ ಮಾಡಿತ್ತು? ಏನು ಅರಿಯದ ವಯಸ್ಸಲ್ಲಿ ಸನ್ಯಾಸ ದೀಕ್ಷೆ ಕೊಟ್ಟಿದ್ದು ಎಷ್ಟು ಸರಿ ಅಂದ್ರೆ ಸ್ವಾಮಿ ಏನಂತಾರೆ ನೋಡಿ. ಮುಗುಳು ಕೂಡ ಎಲ್ಲಾ ಲಿಂಗ ಮುತ್ಯ ತನ್ನ ಯೋಗ ಸಮಾಧಿಯಲ್ಲಿ ಇದ್ದಾಗ ಇಂಥ ಊರೊಳಗ ಇಂಥ ಜಡಗಾದೊಳಗ ಇಂಥ ಜಂಗಮರು ಹೊಟ್ಟಿಲೆ ಇಂಥ ಮಗು ಹುಟ್ಟದ. ಆ ಮಗು ಹುಟ್ಟಿದ ನಂತರ ನಮಗೆ ಉತ್ತರಾಧಿಕಾರಿ ಆಗಬೇಕಂತಕ್ಕಂಥದ್ದು ಮನಸ್ಸನ್ನು ಕನಸಿನಲ್ಲಿ ಕಂಡಿದ್ದರು. ಆ ಪ್ರಕಾರವಾಗಿ ಷಣ್ಮುಖ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಜಡಗಾದಲ್ಲಿ ಹುಟ್ಟಿ ಬಂದಂತಹ ಮಗುವಿಗೆ ದೀಕ್ಷಾ ಸಂಸ್ಕಾರ ಮಾಡಿಕೊಂಡು ಎಲ್ಲ ಲಿಂಗ ಮುತ್ಯಗಳು ಲಿಂಗೈಕ್ಯ ಆದ ನಂತರ ಅವರು ಹೇಗೆ 6 ವರ್ಷದ ಮಗುವನ್ನು ತನ್ನ ತೊಡಿ ಮೇಲೆ ಇಟ್ಟುಕೊಂಡು ಲಿಂಗ ದೀಕ್ಷಾ ಸನ್ಯಾಸಕ್ಕೆ ಅರ್ಪಣೆ ಮಾಡಿದರು, ಅದೇ
ಅದೇ ಪ್ರಕಾರವಾಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಮುರುಗೇಂದ್ರ ಸ್ವಾಮಿಗಳಿಗೆ 6 ವರ್ಷದ ಮಗುವನ್ನು ತಂದು ಹೇಗೆ ದೀಕ್ಷೆಯನ್ನು ಕೊಟ್ಟರು, ಅದೇ ಪ್ರಕಾರವಾಗಿ ಬಿದರಿಯ ಕುಮಾರೇಶ್ವರ ಸ್ವಾಮಿಗಳು ಸಾಕಷ್ಟು ಸಣ್ಣ ಮಕ್ಕಳನ್ನು ತಂದು ಶಿವಯೋಗ ಮಂದಿರದಲ್ಲಿ 6 ವರ್ಷದ ಮಕ್ಕಳಿಗೆ ಸನ್ಯಾಸಿ ದೀಕ್ಷೆಯನ್ನು ತಮ್ಮ ಮಠದ ಶಾಖಾ ಮಠಗಳಿಗೆ 6 ವರ್ಷದ ಮಕ್ಕಳಿಗೆ ಕ್ಯಾಮಿ ವಸ್ತ್ರ ಧರಿಸಿಕೊಂಡು ಯಾರು ಮಾಡಿದ್ರು ಅದು ತಪ್ಪೆ. ಕಾನೂನು ಪ್ರಕಾರವಾಗಿ ಮಕ್ಕಳಿಗೆ ಸನ್ಯಾಸ ದೀಕ್ಷೆ ಕೊಡೋ ಹಾಗಿಲ್ಲ. ನಂತರ ಆಕೆಗೆ ಲೌಕಿಕ ಜೀವನದ ಕಡೆ ಒಲವಾದ್ರೆ ಏನ್ ಮಾಡ್ತೀರಾ ಅಂದ್ರೆ ಸ್ವಾಮೀಜಿ ಹತ್ರ ಅದಕ್ಕೂ ಉತ್ತರ ಇದೆ. ಸನ್ಯಾಸಿ ದೀಕ್ಷೆ ಕೊಟ್ಟಿಲ್ಲ, ಕೊಡಬೇಕಾದದ್ದು ತನ್ನ ತಿಳುವಳಿಕೆಯ ಮೀರಿದ ನಂತರ ಮಾತ್ರ. ಆದರೆ ಈಗ ಭಾವನೆಗಳನ್ನು ಸದ್ಗುರುವಿನ ಆಕರ್ಷಿತವಾಗಿ ಎಳೆದುಕೊಳ್ಳುವಗೋಸ್ಕರವಾಗಿ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ, ಕಟಕರ ಕೈಯೊಳಗೆ ಕೊಟ್ಟಂಥ ಮಗು ಕಟಕ ಗುಣಗಳನ್ನು ಕಲಿಯುತ್ತದೆ, ಕುಡುಕರ ಕೈಯಲ್ಲಿ ಕೊಟ್ಟಂಥ ಮಗು ಕುಡುಕರ ಗುಣಗಳನ್ನು ಕಲಿಯುತ್ತದೆ, ಸನ್ಯಾಸಿಯ ಕೈಯಲ್ಲಿದ್ದಂಥ ಶಿವಭಕ್ತರಲ್ಲಿ ಕೊಟ್ಟಂಥ ಮಗು ಶಿವಭಕ್ತನಾಗಿ ಉಳಿಯುತ್ತಾ ಇದೆ, ತುಡುಗರ ಕೈಯಲ್ಲಿ ಕೊಟ್ಟಂಥ ಮಗು ತುಡುಗನಾಗಿ ಉಳಿಯುತ್ತದೆ, ಹರಾಮಕೋರಲ್ಲಿ ಕೊಟ್ಟಂಥ ಮಗು ಹರಾಮಕೋರನಾಗಿ ಉಳಿಯುತ್ತಾ ಇದೆ. ಹೇಗೆ ಸಂಸ್ಕಾರ ಇದ್ದಂತೆ ಆ ಮಗು ಮನಸ್ಸಿನಲ್ಲಿ ಏನೋ ಹೇರಾಪೇರಿಯಾಗಿ ಮನಸ್ಸು ಚಂಚಲಕ್ಕ ಭಾವನೆ ಅಂಟಿಕೊಂಡು ಲಗ್ನವಾಗಬೇಕೆಂಬ ಆಶೆ ಭಾವನೆಗಳು ಉತ್ಪತ್ತಿಯಾದರೆ ಈ ಮಠಕ್ಕೆ ಸಂಬಂಧವಿಲ್ಲಂತಕ್ಕಂಥ ಕಾಗದ ಪತ್ರಗಳ ಮೇಲೆ ಸಹಿ ಹಾಕಿಕೊಂಡು ಭಕ್ತರ ಸಮುದಾಯದಲ್ಲಿ ತನ್ನ ಇಷ್ಟಪಡದಂಥ ಗಂಡನಿಗೆ ಲಗ್ನ ಮಾಡಿಕೊಡಲಿಕ್ಕೆ ನಮ್ಮದಾಗಲಿ ಅವರ ಹೆತ್ತ ತಾಯಿ ತಂದೆಯಂದರಾಗಲಿ ಊರ ಗ್ರಾಮದ ಪ್ರಮುಖರಿಂದಾಗಲಿ ನಮ್ಮ ಮಠದ ಸರ್ವಧರ್ಮದ ಸಮತ್ವದ ಭಕ್ತಾದಿಗಳಿಂದಲೂ ನಮ್ಮ ಒಪ್ಪಿಗೆ ಇದೆ ಅಂತಕ್ಕಂಥದ್ದು ಈಗಾಗಲೇ ಆ ಪತ್ರ ಪ್ರಮಾಣ ಉಲ್ಲೇಖದಲ್ಲಿ ಬರೆದಿಟ್ಟಿದ್ದೆ. ಸ್ವಾಮಿಗಳು ಕೂಡ ಮನಸ್ಸು ಬದಲಿಸಿ ಮದುವೆ ಮಾಡ್ಕೋಬಹುದು ಅಂತ ಯಾರಾದರೂ ಪುಣ್ಯಾತ್ಮರು ಬರೆದಿಟ್ಟಿದ್ರೆ ನಮ್ಮ ಸಮಾಜ ಇನ್ನಷ್ಟು ಸುಧಾರಿಸ್ತಿತ್ತೋ ಏನೋ. ಇರಲಿ, ಸದ್ಯಕ್ಕೆ ಅಪ್ಪಯ್ಯ ಸ್ವಾಮಿ ಅದೇನೇ ವಾದ ಮಾಡಿದ್ರೂ ಅದನ್ನು ಕಾನೂನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಆ ಹೆಣ್ಣು ಮಗುನ ಮಕ್ಕಳ ಕಲ್ಯಾಣ ಇಲಾಖೆಯವರು ಬಾಲಭವನದಲ್ಲಿಟ್ಟಿದ್ದಾರೆ. ಆದರೆ ಆ ಬಾಲಕಿಯ ಹೆತ್ತವರು ಈಗ ಸ್ವಾಮಿ ಜೊತೆ ಬಂದಿದ್ದಾರೆ. ಅವಳು ಹುಟ್ಟಿದ್ದೇ ಆ ಮಠಕ್ಕೋಸ್ಕರ ಅನ್ನೋ ಪವಾಡದ ಕಥೆ ಹೇಳ್ತಿದ್ದಾರೆ. ಒಂದು ಆಘಾತಕಾರಿ ವಿಷಯ ಏನು ಅಂದರೆ, ಆ ಹುಡುಗಿಗೆ ಈಗ ದೀಕ್ಷೆ ಕೊಟ್ಟಿರೋದಲ್ಲ, ಆಕೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಸನ್ಯಾಸ ದೀಕ್ಷೆ ಕೊಟ್ಟಿದ್ರಂತೆ. ಆ ನಂತರ ಅಲ್ಲೊಂದು ಪವಾಡ ನಡೆದಿದೆ. ಆ ಕಥೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ನೋಡಿ.